ನಮಸ್ಕಾರ. ನನ್ನ ಹೆಸರು ವಿದ್ಯಾ ನಾಗೇಂದ್ರ ಅಂತ. ನಾನು ಶಿವಂ ಗುರುಕುಲದಲ್ಲಿ 3 ತಿಂಗಳಿಂದ ನಾಡಿ ಜ್ಯೋತಿಷ್ಯದ ಒಂದು ತರಗತಿಗಳನ್ನ ಕಲಿತಾ ಇದ್ದೀನಿ. ಇವತ್ತು ನಾವು ತಿಳ್ಕೊಳ್ಬೇಕಾಗಿರೋದು ಬ್ಲಡ್ ಗ್ರೂಪ್ ಬಗ್ಗೆ. ನನಗೆ ಇಂಥ ಒಂದು ಅವಕಾಶ ಮಾಡಿಕೊಟ್ಟಂಥ ಶಿವಂ ಗುರುಗಳಿಗೆ ಪಾದಾಭಿವಂದನೆಗಳನ್ನ ಸಲ್ಲಿಸ್ತಾ ಬನ್ನಿ ಶುರು ಮಾಡೋಣ. ಬ್ಲಡ್ ಗ್ರೂಪ್ ಏನಕ್ಕಪ್ಪ ಹೇಳ್ತಾ ಇದ್ದೀನಿ ಅಂತಂದರೆ, ವಿವಾಹದಲ್ಲಿ ಎಲ್ಲರೂ ನೋಡೋದು ಗೋಚಾರ ಫಲಗಳು ಹೊಂದಾಣಿಕೆ ಆಗ್ತಾ ಇದೆಯಾ, ಕೂಟಗಳು ಹೊಂದಾಣಿಕೆ ಆಗ್ತಾ ಇದೆಯಾ, ಇಂಥದ್ರ ಬಗ್ಗೆ ಮಾತ್ರ ನೋಡ್ತಾರೆ. ಆದರೆ ಮುಖ್ಯವಾಗಿ ನಾವು ನೋಡಬೇಕಾಗಿರೋದು ಗಂಡು ಹೆಣ್ಣಿನ ಬ್ಲಡ್ ಗ್ರೂಪ್ ಮ್ಯಾಚ್ ಆಗ್ತಾ ಇದೆಯಾ ಅನ್ನೋದು ಸಹ ಇಲ್ಲಿ ನಾವು ತುಂಬ ಮುಖ್ಯವಾಗಿ ಕನ್ಸಿಡರ್ ಮಾಡಬೇಕಾಗತ್ತೆ. ನಿಮ್ಗೆಲ್ರಿಗೂ ಗೊತ್ತಿದೆ, ಬ್ಲಡ್ ಗ್ರೂಪು ಬ್ಲಡ್ ಟೆಸ್ಟ್ ಮಾಡೋದಕ್ಕೆ, ಕಾಯಿಲೆಗಳಿಗೆ ಮಾಡೋದಕ್ಕೆ ಉಪಯೋಗಿಸ್ತಾರೆ ಅಂತ. ಆದರೆ ಗಂಡು ಹೆಣ್ಣಿನ ಒಂದು ಮದುವೆಗೆ ಮ್ಯಾಚಿಂಗ್ ನೋಡಬೇಕಾದ್ರೂ ಸಹ ನಾವು ಬ್ಲಡ್ ಗ್ರೂಪ್ನ ಕನ್ಸಿಡರ್ ಮಾಡಿದಾಗ ಅವರ ಒಂದು ದೈಹಿಕ ಜೀವನ, ಸಂಸಾರ ಅಥವಾ ಅವರ ಒಂದು ಮಕ್ಕಳ ಯೋಗ ಇದಕ್ಕೆಲ್ಲ ಬಹಳ ಅನುಕೂಲವಾಗಿರುತ್ತೆ. ನಿಮಗೆಲ್ರಿಗೂ ಗೊತ್ತಿದೆ, ಬ್ಲಡ್ ಗ್ರೂಪಲ್ಲಿ 8 ಥರ ಇದೆ. ಎ ಪಾಸಿಟಿವ್, ಎ ನೆಗೆಟಿವ್, ಬಿ ಪಾಸಿಟಿವ್, ಬಿ ನೆಗೆಟಿವ್, ಓ ಪಾಸಿಟಿವ್, ಓ ನೆಗೆಟಿವ್, ಹಾಗೆ ಎ ಬಿ ಪಾಸಿಟಿವ್, ಎ ಬಿ ನೆಗೆಟಿವ್. ಈ 8 ಬ್ಲಡ್ ಗ್ರೂಪ್ ಏನಿದೆ ಒಂದಕ್ಕೊಂದು ಮ್ಯಾಚ್ ಆಗತ್ತಾ ಅನ್ನೋದನ್ನು ನಾವು ಪರಿಗಣಿಸ್ಬೇಕಾಗತ್ತೆ. ಈ ರೀತಿ ನಾವು ಮ್ಯಾಚಿಂಗ್ ಏನಕ್ಕೆ ಮಾಡಬೇಕು ಅಂತಂದರೆ, ರಕ್ತದ ಹೊಂದಾಣಿಕೆ ಚೆನ್ನಾಗಿದ್ದಾಗ ಗಂಡ ಹೆಂಡತಿ ಮಧ್ಯೆ ಸಂಸಾರ ತುಂಬ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಅವರಿಗೆ ದೈಹಿಕ ಬಾಂಧವ್ಯ ಅವರಿಗೆ ತುಂಬ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಅವರ ಆಯುಸ್ಸು ಸಹ ತುಂಬ ಚೆನ್ನಾಗಿರುತ್ತೆ. ಬ್ಲಡ್ ಗ್ರೂಪ್ ಚೆನ್ನಾಗಿತ್ತು ಅಂತಂದರೆ ಬರೀ ಅವರ ಲೈಫ್ ಮಾತ್ರ ಅಲ್ಲ, ಅವರ ದೈಹಿಕ ಸಂಸಾರದ ಜೀವನ ಮಾತ್ರ ಅಲ್ಲ, ಅವರ ಆಯುಸ್ಸು ಸಹ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಅವರ ಮಕ್ಕಳು ಸಹ ಬುದ್ಧಿವಂತರಾಗಿ ಹುಡ್ತಾರೆ, ಆರೋಗ್ಯವಾಗಿ ಹುಡ್ತಾರೆ. ನೀವೆಲ್ಲ ಗಮನಿಸಿರ್ಬೋದು, ಕೆಲವು ಮಕ್ಕಳು ತಂದೆ ತಾಯಿ ಬಹಳ ಬುದ್ಧಿವಂತರಿರ್ತಾರೆ, ಆದರೆ ಮಕ್ಕಳಿಗೆ ವಿದ್ಯೆ ಅಷ್ಟಾಗಿ ಇರಲ್ಲ, ಅಥವಾ ಅವರ ಜೀವನ ಚೆನ್ನಾಗಾಗಿರಲ್ಲ, ಇಲ್ಲ ಅವರ ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆಗಳಿರುತ್ತೆ. ಈ ಥರ ರಕ್ತದ ಹೊಂದಾಣಿಕೆ ನಾವು ವಿವಾಹ ಸಮಯದಲ್ಲೇ ಮಾಡಿದಾಗ ಈ ಥರ ಮುಂದೆ ಆಗುವಂಥ ಅನಾಹುತಗಳನ್ನ ನಾವು ತಪ್ಪಿಸ್ಬೋದಾಗಿದೆ. ಇವತ್ತಿನ ಈ ಬ್ಲಡ್ ಗ್ರೂಪ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ನೀವು ಈ ಕೆಳಗಿನ ಸಂಖ್ಯೆಗೆ ಸಂಪರ್ಕಿಸಿದ್ರೆ ನಮ್ಮ ಗುರುಕುಲದಲ್ಲಿ ನಿಮಗೆ ಇದಕ್ಕೆ ದಾರಿ ತೋರಿಸ್ಕೊಡ್ತಾರೆ. ನನಗೆ ಇದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಶಿವಂ ಗುರುಗಳಿಗೆ ಧನ್ಯವಾದ.